ಹಲೋ ಸ್ನೇಹಿತರೆ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಿಮ್ಗೆಲ್ಲ ಗೊತ್ತೇ ಇದೆ, ಈ ವರ್ಷ KFI ಬಿಸ್ನೆಸ್ ತುಂಬಾ ಪೆಥೆಟಿಕ್ ಆಗಿತ್ತು. ಎಷ್ಟೋ ಸ್ಕ್ರೀನ್ಗಳು ಕಡಿಮೆ ಆಗೋ ತರ ಕೂಡ ಆಗಿತ್ತು. ಬಟ್ ಸೆಕೆಂಡ್ ಹಾಫ್ ಬಿಸ್ನೆಸ್ ವೈಸ್ ಅಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಅದರಲ್ಲೂ ಆಗಸ್ಟ್ ಮಂತ್ ಅಲ್ಲಿ ಕಲೆಕ್ಟ್ ಆಗಿರುವಂತಹ ಅಮೌಂಟ್ ತುಂಬಾ ದೊಡ್ಡದು. ಬಟ್ ಇದರಲ್ಲಿ ಕನ್ನಡದ ಸಿನಿಮಾಗಳಿಗಿಂತ ಬೇರೆ ಸಿನಿಮಾಗಳೇ ಜಾಸ್ತಿ ಕಲೆಕ್ಟ್ ಮಾಡಿದೆ ಅನ್ನೋ ಕೊರಗು ಕೂಡ ಇದೆ. ಸೊ ಬನ್ನಿ ಇವತ್ತಿಗೆ ಅಂದ್ರೆ ಬೈ ಎಂಡ್ ಆಫ್ ಆಗಸ್ಟ್ ಟಾಪ್ 5 ಹೈಯೆಸ್ಟ್ ಗ್ರಾಸರ್ಸ್ ಆಫ್ ಕರ್ನಾಟಕ ಸ್ಟೇಟ್ ಬಗ್ಗೆ ತಿಳ್ಕೊಂಬರೋಣ. ಕಂಟೆಂಟ್ ಬರ್ತಿರೋದು ನಿತಿನ್. ತುಂಬಾ ವರ್ಷಗಳ ನಂತರ ಒಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಸದ್ಯಕ್ಕೆ ಹೈಯೆಸ್ಟ್ ಗ್ರಾಸರ್ ಆಗಿ ಹೊರಹೊಮ್ಮಿದೆ. ಆದ್ರೆ ಇದೇನು ಹೊಸದಲ್ಲ, ಬರೀ ಹೈಯೆಸ್ಟ್ ಗ್ರಾಸರ್ ಅಲ್ಲ, ಕರ್ನಾಟಕದ ಮಾರ್ಕೆಟ್ ಅಲ್ಲಿ ಇಂಡಸ್ಟ್ರಿ ಹಿಟ್ ಆಗಿ ನಿಂತಿದ್ದಂತಹ ಸಿನಿಮಾ ಒಂದಿತ್ತು. ಅದೇ ಮ್ಯಾಗ್ನಮ್ ಆಪಸ್ ಬಾಹುಬಲಿ 2. ಇದೇ ಮೊದಲ ಸಿನಿಮಾ ಬರೀ ಕರ್ನಾಟಕದಲ್ಲೇ 100 ಕೋಟಿ ಮಾರ್ಕೆಟ್ ಇದೆ ಅಂತ ತೋರಿಸಿದ್ದು. 120 ಕೋಟಿಯವರೆಗೂ ಕಮಾಯಿ ಮಾಡಿ ಈ ಹಿಂದೆ ಯಾರು ಊಹೆ ಕೂಡ ಮಾಡದೇ ಇರುವಂತಹ ಕಲೆಕ್ಷನ್ ಮಾಡಿತು. ಇದು ರಿಲೀಸ್ ಆಗಿದ್ದು 2017 ಏಪ್ರಿಲ್ ಅಲ್ಲಿ. ನಂತರ KGF ಚಾಪ್ಟರ್ 1 ಬಂದ್ಮೇಲೆ ಇಲ್ಲಿವರೆಗೂ ಬೇರೆ ಯಾವ ಸಿನಿಮಾನು ಹೈಯೆಸ್ಟ್ ಗ್ರಾಸರ್ ಆಫ್ ಆಲ್ ಟೈಮ್ ಇರಲಿ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಕೂಡ ಆಗಿಲ್ಲ. ಫಾರ್ ಎಕ್ಸಾಂಪಲ್ 2018ರಲ್ಲಿ KGF, 2019ರಲ್ಲಿ ಕುರುಕ್ಷೇತ್ರ ಅಂಡ್ ನೆಕ್ಸ್ಟ್ 2020ರಲ್ಲಿ ಕರೋನಾ ಇತ್ತು. ಇನ್ನು 2021ರಲ್ಲಿ ಬ್ಯಾಕ್ ಟು ಬಿಸ್ನೆಸ್ ಅಂತ ಆಯ್ತು. ಆ ಕೂಡ ರಾಬರ್ಟ್ ಸಿನಿಮಾ ಹೈಯೆಸ್ಟ್ ಗ್ರಾಸರ್ ಆಗಿ ಹೊರಹೊಮ್ಮಿತು. ಇನ್ನು 2022ರಲ್ಲಿ ಕರ್ನಾಟಕದ ಮಾರ್ಕೆಟ್ ಅಲ್ಲಿ ಕಾಂತಾರ ಓವರ್ ಆಲ್ KFI ಮಾರ್ಕೆಟ್ಗೆ ಇಂಡಸ್ಟ್ರಿ ಹಿಟ್ ಆಯ್ತು. KGF ಚಾಪ್ಟರ್ 2 ಇಂದ ಹೈಯೆಸ್ಟ್ ಗ್ರಾಸರ್ ಆಫ್ ಇಂಡಿಯಾ ಅನ್ನೋ ಪಟ್ಟಕ್ಕೆ ಕೂಡ ಕನ್ನಡ ಇಂಡಸ್ಟ್ರಿಗೆ ಸಿಕ್ತು. ಬಟ್ ಈಗ 2023ರಲ್ಲಿ ಜೈಲರ್ ಬಂದು ಕರೆಂಟ್ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್. ಅಂದ್ರೆ ಇದುವರೆಗೂ ಕರ್ನಾಟಕದಲ್ಲಿ 2023ರಲ್ಲಿ ರಿಲೀಸ್ ಆಗಿದ್ದಂತಹ ಎಲ್ಲಾ ಸಿನಿಮಾಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿರೋದು ಜೈಲರ್. ನಾನಾಗ್ಲೇ ಹೇಳ್ದಾಗೆ 2017ರಲ್ಲಿ ಇದು ನಡೆದಿತ್ತು. ನಂತರ ಈಗ 2023ರಲ್ಲಿ ಈ ತರ ಆಗಿದೆ. ಬಟ್ ಇದೇ ಹೈಯೆಸ್ಟ್ ಗ್ರಾಸರ್ ಆಗಿ ಉಳಿಯುತ್ತಾ ನಮ್ಮಲ್ಲಿ ನೆಕ್ಸ್ಟ್ 4 ತಿಂಗಳಲ್ಲಿ ಯಾವ ಸಿನಿಮಾಗಳು ಬಂದು ಈ ಒಂದು ಕಲೆಕ್ಷನ್ ನ ಚಾಲೆಂಜ್ ಮಾಡಬಹುದು ಅಂತ ನಾವು ಮುಂದೆ ಹೇಳ್ತೀವಿ. ಈಗ ಜೈಲರ್ ಸಿನಿಮಾದ ಕಲೆಕ್ಷನ್ ಬರೋಣ. ಜೈಲರ್ ಬಂದು ಈ ವರ್ಷದ ಮೊದಲ ಸಿನಿಮಾ 50 ಕೋಟಿ ಬಿಸ್ನೆಸ್ ನ ಕರ್ನಾಟಕದಲ್ಲಿ ದಾಟೋದಕ್ಕೆ. ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಶಿವಣ್ಣ ಅವರ ಸೀನ್ಸ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರೋದು ಕೂಡ ಒನ್ ಆಫ್ ದ ಮೇನ್ ರೀಸನ್ ಇಂಥ ಒಂದು ಕಲೆಕ್ಷನ್ ಆಗೋದಕ್ಕೆ. ನಮಗೆ ತಿಳಿದಿರೋ ಮಟ್ಟಿಗೆ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಮೂವಿಗಳು 50 ಕೋಟಿ ದಾಟಿರೋದು ಬೆರಳೆಣಿಕೆ ಅಷ್ಟೇ. ಇದು 5ನೇ ಸಿನಿಮಾ ಆಗಿರ್ಬೋದು. ಕೆಲವರ ಪ್ರಕಾರ ಜೈಲರ್ ಆಲ್ರೆಡಿ 65ರಿಂದ 70 ಕೋಟಿಯಷ್ಟು ಕಲೆಕ್ಟ್ ಮಾಡಿದೆ ಅಂತ ಕೂಡ ಇದೆ. ಅಂಡ್ ಓವರ್ ಆಲ್ ಆಲ್ರೆಡಿ 550ರಿಂದ 600 ಕೋಟಿ ದಾಟಿ ಮುಂದೆ ಹೋಗಿದೆ. ಅದು ಬರೀ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲೇ ಕಲೆಕ್ಟ್ ಮಾಡಿರೋದು ದೊಡ್ಡ ವಿಷಯ. ನೆಲ್ಸನ್ ಡೈರೆಕ್ಷನ್, ರಜನಿ ಸರ್ ಅವರ ಸ್ಟಾರ್ಡಮ್ ಅಂಡ್ ಸ್ವಾಗ್ ಅಂಡ್ ಸ್ಪೆಷಲ್ ಕ್ಯಾಮಿಯೋಸ್ ಜೊತೆಗೆ ಡಾರ್ಕ್ ಹ್ಯೂಮರ್ ಬಂದು ಸಿನಿಮಾದ ಮೇಜರ್ ಹೈಲೈಟ್ಸ್ ಆಗಿತ್ತು. ಇನ್ನು 2023ರ ಕಲೆಕ್ಷನ್ ನಲ್ಲಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಇರೋದು ಕ್ರಾಂತಿ. ಇನ್ನು ದರ್ಶನ್ ಅವರ ಅಭಿನಯದ ಕ್ರಾಂತಿ ಸಿನಿಮಾನೇ ಹೈಯೆಸ್ಟ್ ಗ್ರಾಸರ್ ಆಗಿ ಉಳ್ಕೊಂಡಿತ್ತು. ಸಿನಿಮಾ ರಿಲೀಸ್ ಆಗಿ 6ರಿಂದ 7 ತಿಂಗಳು ಕಳೆದ್ರು ಬೇರೆ ಯಾವ ಸಿನಿಮಾಗಳು ಕೂಡ ಕ್ರಾಂತಿ ಸಿನಿಮಾದ ಕಲೆಕ್ಷನ್ ಬ್ರೇಕ್ ಮಾಡಿರಲಿಲ್ಲ. ಅದರಲ್ಲೂ ಕ್ರಾಂತಿ ಅಂಡರ್ ಪರ್ಫಾರ್ಮ್ ಮಾಡಿದಂತಹ ಸಿನಿಮಾ ಬಿಕಾಸ್ ಆಫ್ ಮಿಕ್ಸ್ಡ್ ರೆಸ್ಪಾನ್ಸ್. ಸಿನಿಮಾ ಆವರೇಜ್ ಆಗಿದ್ದೇನೆ ಇಷ್ಟು ದಿನ ರೆಕಾರ್ಡ್ ನ ಉಳಿಸ್ಕೊಂಡಿತ್ತು ಅಂದ್ರೆ ತುಂಬಾನೇ ದೊಡ್ಡ ವಿಷಯ. ಕರ್ನಾಟಕದಲ್ಲಿ ಕ್ರಾಂತಿ ಸಿನಿಮಾ 46ರಿಂದ 48 ಕೋಟಿಯಷ್ಟು ಕಲೆಕ್ಟ್ ಮಾಡಿದ್ದು ಓವರ್ ಆಲ್ ಕಲೆಕ್ಷನ್ ನಲ್ಲಿ ಅರೌಂಡ್ 50 ಕೋಟಿ ತನಕ ತಲುಪಿತ್ತು. ಇದು ಎಕ್ಸ್ಪೆಕ್ಟೆಡ್ ನಂಬರ್ಸ್ಗಿಂತ ಕಡಿಮೆನೆ, ಯಾಕಂದ್ರೆ ಆ ಟೈಮಲ್ಲಿ ಇಂಡಸ್ಟ್ರಿ ಪೀಕ್ ಅಲ್ಲಿತ್ತು. ಬಟ್ ಕ್ರಾಂತಿ ಜೊತೆಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ತುಂಬಾ ಕಾಂಪೀಟ್ ಮಾಡಿದ್ವು. ಸಂಕ್ರಾಂತಿಗೆ ರಿಲೀಸ್ ಆಗಿದ್ದಂತಹ ವಾರಿಸು ಮತ್ತು ತುನಿವು ಸಿನಿಮಾಗಳು ಮತ್ತು ಮೇಜರ್ ಆಪೋನೆಂಟ್ ಆಗಿ ಬಂದಂತಹ ಪಠಾನ್ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಕಾಂಪಿಟೇಷನ್ ಆಗಿತ್ತು. ಇವೆಲ್ಲದರ ನಡುವೆ ಕೂಡ ಕ್ರಾಂತಿ 48ರಿಂದ 50 ಕೋಟಿ ಕಲೆಕ್ಟ್ ಮಾಡಿತ್ತು. ಅಂಡ್ ಅದಕ್ಕೆ ಒನ್ ಆಫ್ ದ ಮೇಜರ್ ರೀಸನ್ ಅಂದ್ರೆ ದರ್ಶನ್ ಸರ್. ಯಾಕಂದ್ರೆ ಸಿನಿಮಾದಲ್ಲಿ ಎಜುಕೇಶನ್ ಅನ್ನೋ ಸ್ಟ್ರಾಂಗ್ ಇಶ್ಯೂ ಇಟ್ಕೊಂಡಿದ್ರು. ಸಿನಿಮಾ ಪ್ರೆಸೆಂಟೇಷನ್ ಎಕ್ಸೈಟಿಂಗ್ ಆಗಿ ಇರಲಿಲ್ಲ. ಸೊ ಹೋಲ್ ಅಂಡ್ ಸೋಲ್ ಸಿನಿಮಾ ಕಲೆಕ್ಟ್ ಮಾಡಿದ್ದು ಅವರ ಹೆಸರು ಮತ್ತು ಅವ್ರಿಗಿರುವಂತಹ ಸ್ಟಾರ್ಡಮ್ ಮತ್ತು ಅಫ್ಕೋರ್ಸ್ ಅವರ ಫ್ಯಾನ್ಸ್ ಗಳ ಎಮೋಷನ್ ಇಂದ. ಅಷ್ಟೇ ಅಲ್ಲ, ಆಕ್ಚುಲಿ ಪ್ರೊಡಕ್ಷನ್ ಹೌಸ್ ಅವರು ಸಿನಿಮಾ 109 ಕೋಟಿ ಕಲೆಕ್ಟ್ ಮಾಡಿದೆ ಅಂತ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅದು ಓವರ್ ಆಲ್ ಕಲೆಕ್ಷನ್ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಇನ್ ಕೇಸ್ ಅದು ನಿಜ ಆಗಿದ್ರೆ ಇದು ಸದ್ಯಕ್ಕೆ ಹೈಯೆಸ್ಟ್ ಗ್ರಾಸರ್ ಆಗಿ ಇರುತ್ತೆ. ಇನ್ನು 3ನೇ ಪೊಸಿಷನ್ ಅಲ್ಲಿ ಇರೋದು ಶಾರುಖ್ ಖಾನ್ ಅವರ ಕಂಬ್ಯಾಕ್ ಸಿನಿಮಾ ಪಠಾನ್. ಈ ಸ್ಪೈ ಯೂನಿವರ್ಸ್ ಸಿನಿಮಾ ಕರ್ನಾಟಕದಲ್ಲಿ ಹಿಂದಿಲೇ ರಿಲೀಸ್ ಆಗಿ ತುಂಬಾ ದೊಡ್ಡ ಕಲೆಕ್ಷನ್ ಮಾಡಿತು. ಇದು ಹಿಂದಿ ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಗ್ರಾಸರ್ ಅಷ್ಟೇ ಅಲ್ಲ, ಒಂದು ಹಿಂದಿ ಸಿನಿಮಾ ಕರ್ನಾಟಕದಲ್ಲಿ 40 ಕೋಟಿ ಕಲೆಕ್ಟ್ ಮಾಡಿದ್ದು ಕೂಡ ಫಸ್ಟ್ ಟೈಮ್. ಸಿನಿಮಾ ಟೋಟಲ್ ಆಗಿ 1050 ಕೋಟಿ ಕಲೆಕ್ಟ್ ಮಾಡಿ ಸದ್ಯಕ್ಕೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಹೈಯೆಸ್ಟ್ ಗ್ರಾಸರ್ ಆಗಿ ನಿಂತಿದೆ. ಇದರಲ್ಲಿ ಕರ್ನಾಟಕದ ಪಾಲು 42 ಕೋಟಿ. ಇದು ಕೂಡ ತುಂಬಾ ದೊಡ್ಡ ಸಕ್ಸಸ್. ಅದರಲ್ಲೂ ಕ್ರಾಂತಿ ಸಿನಿಮಾ ಜೊತೆಗೆ ರಿಲೀಸ್ ಆದ್ರೂ ಇಂಥ ಒಂದು ಕಲೆಕ್ಷನ್ ಮಾಡಿರೋದು ನಿಜಕ್ಕೂ ಸರ್ಪ್ರೈಸಿಂಗ್. ಈ ವರ್ಷ ಕರ್ನಾಟಕದಲ್ಲಿ 40 ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿರೋದು ಈ 3 ಸಿನಿಮಾಗಳು ಮಾತ್ರ, ಕ್ರಾಂತಿ, ಪಠಾನ್ ಮತ್ತು ಜೈಲರ್. ಇನ್ಯಾವ ಸಿನಿಮಾನು 40 ಕೋಟಿ ಟಚ್ ಮಾಡೇ ಇಲ್ಲ. ಇನ್ನು 4ನೇ ಸ್ಥಾನದಲ್ಲಿರೋದು ನಮ್ಮ ಕನ್ನಡದ ಸಿನಿಮಾ ಕಬ್ಜಾ. ಉಪೇಂದ್ರ ಮತ್ತು ಚಂದ್ರು ಅವರ ಕಾಂಬೋಲಿ ಬಂದಂತಹ ಈ ಸಿನಿಮಾ ಕೂಡ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡೋದ್ರಲ್ಲಿ ಎಡವಿತ್ತು. ಸಿನಿಮಾ ಪ್ಯಾನ್ ಇಂಡಿಯಾ ಎಲ್ಲಾ ಲ್ಯಾಂಗ್ವೇಜ್ ಗಳಲ್ಲೂ ರಿಲೀಸ್ ಆಗಿತ್ತು.
ಅಂಡ್ ಇದರ ಓವರ್ ಆಲ್ ಕಲೆಕ್ಷನ್ ಬಂದು 35 ರಿಂದ 38 ಕೋಟಿ. ಈ ಸಿನಿಮಾದಲ್ಲಿ ಸುದೀಪ್ ಮತ್ತು ಶಿವಣ್ಣ ಅವರ ಗೆಸ್ಟ್ ಅಪಿಯರೆನ್ಸ್ ಇತ್ತು. ಆಲ್ಮೋಸ್ಟ್ ಇದು ಮಲ್ಟಿ ಸ್ಟಾರ್ ಸಿನಿಮಾ ಅಂತಾನೆ ಸೌಂಡ್ ಮಾಡಿತ್ತು, ಬಟ್ ಕೊನೆಗೆ ಗೆಸ್ಟ್ ಅಪಿಯರೆನ್ಸ್ ತರ ಕಾಣಿಸ್ಕೊಳ್ತು. ಇನ್ನು 5ನೇ ಪೊಸಿಷನ್ ನಲ್ಲಿ ಓಪನ್ ಹೇಮರ್ ಇದೆ. ಕ್ರಿಸ್ಟಫರ್ ನೋಲನ್ ಅವರ ಹಾಲಿವುಡ್ ಸಿನಿಮಾ. ಓಪನ್ ಹೇಮರ್ ಕೂಡ ಟಾಪ್ 5 ಹೈಯೆಸ್ಟ್ ಗ್ರಾಸರ್ ಲಿಸ್ಟ್ ಅಲ್ಲಿ ಬರುತ್ತೆ. ಕರ್ನಾಟಕದಲ್ಲಿ ಅರೌಂಡ್ 28 ರಿಂದ 30 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಸಿನಿಮಾ ಐಮ್ಯಾಕ್ಸ್ ಸ್ಕ್ರೀನ್ಸ್ ಗಳಲ್ಲಿ ಆಲ್ ಟೈಮ್ ರೆಕಾರ್ಡ್ ಮಾಡಿದೆ. ಇದುವರೆಗೂ ಅವತಾರ್ ಪಾರ್ಟ್ 2 ಸಿನಿಮಾ 10 ಕೋಟಿಗಿಂತ ಜಾಸ್ತಿ ಐಮ್ಯಾಕ್ಸ್ ಸ್ಕ್ರೀನ್ಸ್ ಅಲ್ಲಿ ಕಲೆಕ್ಟ್ ಮಾಡಿ ಟಾಪ್ 1 ಅಲ್ಲಿತ್ತು. ಓಪನ್ ಹೇಮರ್ ಸಿನಿಮಾ ಕ್ಲೋಸ್ ಟು 11 ಕೋಟಿ ಕಲೆಕ್ಟ್ ಮಾಡಿ ಹೊಸ ರೆಕಾರ್ಡ್ ಮಾಡಿದೆ. ಐಮ್ಯಾಕ್ಸ್ ಸ್ಕ್ರೀನ್ಗಳನ್ನ ಬಿಟ್ಟು ಕೂಡ ಸಿನಿಮಾ ಅರೌಂಡ್ 18 ರಿಂದ 19 ಕೋಟಿ ಕಲೆಕ್ಟ್ ಮಾಡಿದೆ. ಇದು ಕರ್ನಾಟಕದಲ್ಲಿ ದೊಡ್ಡ ಸಕ್ಸಸ್ ಮಾಡಿರುವಂತಹ ಸಿನಿಮಾ ಅಂತ ಖಂಡಿತ ಹೇಳ್ಬೋದು. ಸೊ ಇವು ಟಾಪ್ 5 ಗ್ರಾಸರ್ಸ್. ಇವನ್ನ ಬಿಟ್ರೆ ಆದಿಪುರುಷ್ ನೆಕ್ಸ್ಟ್ ಸ್ಟ್ಯಾಂಡ್ ಅಲ್ಲಿ ಬರುತ್ತೆ. ಆ ನಂತರ KFI ನ ಫಸ್ಟ್ ಬ್ಲಾಕ್ ಬಸ್ಟರ್ ಆಫ್ 2023 ಅಂತ ಅನ್ನಿಸ್ಕೊಂಡಂತಹ ಹಾಸ್ಟೆಲ್ ಹುಡುಗರು 15 ರಿಂದ 16 ಕೋಟಿ ಕಲೆಕ್ಟ್ ಮಾಡಿದೆ. ಬಟ್ ಮೇಜರ್ ಕ್ವಶನ್ ಬಂದು ಯಾವ ಸಿನಿಮಾ ಜೈಲರ್ ರೆಕಾರ್ಡ್ ಅನ್ನ ಬೀಟ್ ಮಾಡುತ್ತೆ ಅಂತ. ಅದರಲ್ಲೂ ಜೈಲರ್ ಓಟ ನಿಂತಿಲ್ಲ. ಆಲ್ಮೋಸ್ಟ್ ಸಿನಿಮಾ 70 ಕೋಟಿಗಿಂತ ಜಾಸ್ತಿನೇ ಕಲೆಕ್ಟ್ ಮಾಡಬಹುದು. ಸೊ ನಮ್ಗೆ ಲಿಸ್ಟ್ ಅಲ್ಲಿ ಬೇಕಿರುವಂತಹ ಸಿನಿಮಾ 70 ರಿಂದ 75 ಕೋಟಿ ಕಲೆಕ್ಟ್ ಮಾಡೋಷ್ಟು ಪೊಟೆನ್ಶಿಯಲ್ ಇರುವಂತಹ ಸಿನಿಮಾನೇ ಆಗಿರ್ಬೇಕು, ಅದು ಈ ವರ್ಷದಲ್ಲಿ. ಹಿಸ್ಟರಿ ಪ್ರಕಾರ 70 ಕೋಟಿ ಕಲೆಕ್ಟ್ ಮಾಡಿರುವಂತಹ ಸಿನಿಮಾಗಳ ಆಕ್ಟರ್ಸ್ ಅಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರು, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು. ಇವರನ್ನ ಬಿಟ್ರೆ ಸಿಂಪಲ್ ಅಂಡ್ ಯುನಿಕ್ ಆಗಿರುವಂತಹ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವರು. ಸದ್ಯಕ್ಕೆ ಈ ಸ್ಟಾರ್ ಗಳಿಂದ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳು ಅಂದ್ರೆ ಸಪ್ತಸಾಗರದ ಆಚೆಯಲ್ಲೋ ಪಾರ್ಟ್ 1 ಮತ್ತು ಪಾರ್ಟ್ 2, ಗೋಸ್ಟ್ ಮತ್ತು ಕಾಟೇರ. ಸಪ್ತಸಾಗರದ ಆಚೆಯಲ್ಲೋ ಬಂದು ಸ್ಲೋ ಪಾಯ್ಸನ್. ಇದು ದೊಡ್ಡ ಓಪನಿಂಗ್ ಮಾಡೋದು ಕಷ್ಟನೇ, ಬಟ್ ಇದೊಂದು ಬೇಸ್ ನ ಸೆಟ್ ಮಾಡಿದ್ರೆ ಖಂಡಿತ ದೊಡ್ಡ ಕಲೆಕ್ಷನ್ ನ ಮಾಡಬಹುದು. ಬಟ್ ಆದ್ರೂ ಇಟ್ ಈಸ್ ಸ್ಟಿಲ್ ಡಿಪೆಂಡ್ ಆನ್ ಮೆನಿ ಫ್ಯಾಕ್ಟರ್ಸ್. ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ರಿವ್ಯೂಗಳು ಬರಬೇಕು. ಫಿಲಮ್ 100% ಹಿಟ್ ಆಗುತ್ತೆ, ಬಟ್ ಹೈಯೆಸ್ಟ್ ಗ್ರಾಸರ್ ಆಗುವಂತಹ ಚಾನ್ಸ್ ಬಂದು 50-50 ಇರುತ್ತೆ. ಬಟ್ ಪಾರ್ಟ್ 2ಗೆ ಸ್ವಲ್ಪ ಹೈಯೆಸ್ಟ್ ಪ್ರಾಬಬಿಲಿಟಿ ಇರುತ್ತೆ. ಬಟ್ ಅದರಲ್ಲೂ ಕೂಡ ಪ್ರಾಬ್ಲಮ್ ಅಂದ್ರೆ ತುಂಬಾ ದೊಡ್ಡ ಕಾಂಪಿಟೇಷನ್ ಇದೆ. ಶಿವಣ್ಣ ಅವರ ಗೋಸ್ಟ್ ಮತ್ತು ವಿಜಯ್ ಅವರ ಲಿಯೋ ಸಿನಿಮಾ ಆವಾಗಲೇ ರಿಲೀಸ್ ಆಗ್ತಿದೆ. ಸೊ ಕಾದ್ ನೋಡ್ಬೇಕು. ಇನ್ನು ಗೋಸ್ಟ್, ಶಿವಣ್ಣ ಅವರಿಗೆ ಸದ್ಯಕ್ಕೆ ಜೈಲರ್ ಸಿನಿಮಾಯಿಂದ ಬರ್ತಿರುವಂತಹ ಅಪ್ರಿಸಿಯೇಷನ್ ಸಿಕ್ಕಾಪಟ್ಟೆ ಇದೆ. ಅದೇ ಮೊಮೆಂಟಮ್ ಗೋಸ್ಟ್ ಅಲ್ಲಿ ಕ್ರಿಯೇಟ್ ಆದ್ರೆ ಗೋಸ್ಟ್ ವಿಲ್ ಬಿ ಈಸಿ ಪಿಕ್ ರೆಕಾರ್ಡ್ಸ್ ಗಳನ್ನ ಬ್ರೇಕ್ ಮಾಡೋದಕ್ಕೆ. ಯಾಕಂದ್ರೆ ಸಿನಿಮಾ ಜಾನರ್ ಇಂದ ಹಿಡಿದು ಸ್ಕೇಲ್ ಇಂದ ಹಿಡಿದು ಎಲ್ಲ ದೊಡ್ಡದಾಗಿದೆ. ಅಂಡ್ ಸಿನಿಮಾ ಪ್ರಮೋಷನ್ ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ. ಸೊ ಜೈಲರ್ಗೆ ಸಿಕ್ಕಿರುವಂತಹ ಮೊಮೆಂಟಮ್ ಅಥವಾ ಸಿನಿಮಾಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದ್ರೆ ಖಂಡಿತ ಈ ರೆಕಾರ್ಡ್ ಅನ್ನ ಬ್ರೇಕ್ ಮಾಡುತ್ತೆ. ಬಟ್ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರಲೇಬೇಕು. ಇಲ್ಲ ಅಂದ್ರೆ ವಿತ್ ಲಿಯೋ ಮತ್ತು ಸಪ್ತಸಾಗರದ ಆಚೆಯಲ್ಲೋ ಪಾರ್ಟ್ 2 ಈ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಹೊಸ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸ್ಕ್ರೀನ್ ಮತ್ತು ಶೋಗಳು ಎಲ್ಲವೂ ಸ್ಪ್ಲಿಟ್ ಆಗುತ್ತೆ. ಅಂಡ್ ಸಿನಿಮಾಗೆ ಟಿಕೆಟ್ ನ ಹೈಕ್ ಮಾಡ್ತಾರ ಇಲ್ವಾ ಅದು ಕೂಡ ಮ್ಯಾಟರ್ ಆಗುತ್ತೆ. ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದಾಗ ತುಂಬಾ ದೊಡ್ಡ ಕಲೆಕ್ಷನ್ ಆಗುತ್ತೆ, ಬಟ್ ಅದು ಜನಗಳ ಮೇಲೆ ಹೊರೆ ಕೂಡ ಆಗುತ್ತೆ. ಇನ್ನು ಸೇಫ್ ಬೆಟ್ ಬಂದು ಕಾಟೇರ. ಬಟ್ ಇದರ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಬಟ್ ಈ ವರ್ಷನೇ ಆದ್ರೆ ಲೈಕ್ ದೀಪಾವಳಿ ಅಥವಾ ಡಿಸೆಂಬರ್ ಅಲ್ಲಿ ಸಿನಿಮಾ ರಿಲೀಸ್ ಆದ್ರೆ ತುಂಬಾ ಚಾನ್ಸ್ ಇದೆ ಇದೊಂದು ದೊಡ್ಡ ರೆಕಾರ್ಡ್ ಮಾಡೋದಕ್ಕೆ. ಹರಿಕೃಷ್ಣ ಮ್ಯೂಸಿಕ್ ಜೊತೆಗೆ ಮತ್ತೆ ತರುಣ್ ಅವರು ಬರ್ತಿದ್ದಾರೆ. ಅಂಡ್ ರಾಬರ್ಟ್ ತರ ಸೇಫ್ ಅಲ್ಲದೆ ಒಂದು ಇಶ್ಯೂನ ಇಟ್ಕೊಂಡು ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡ್ತೀವಿ ವಿತೌಟ್ ಎನಿ ಕಾಂಪ್ರಮೈಸ್ ಅಂತ ಹೇಳಿದ್ದಾರೆ ತರುಣ್. ಸೊ ಸಿನಿಮಾ ಮೇಲೆ ಖಂಡಿತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಕ್ರಾಂತಿ ಸಿನಿಮಾದಲ್ಲಿ ಏನ್ ಮಿಸ್ ಆಗಿತ್ತು ಅದೆಲ್ಲ ಇದ್ರಲ್ಲಿದ್ರೆ ಖಂಡಿತ ಕಾಟೇರ ಹೈಯೆಸ್ಟ್ ಗ್ರಾಸರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಡೌಟ್ ಇರೋದು ಸಿನಿಮಾ ಈ ವರ್ಷ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಆಲ್ರೆಡಿ ಆಗಸ್ಟ್ ಮುಗಿತಾ ಬಂತು. ಸಿನಿಮಾ ರಿಲೀಸ್ ಡೇಟ್ ನ ಆದಷ್ಟು ಬೇಗನೆ ಅನೌನ್ಸ್ ಮಾಡ್ಬೇಕಾಗುತ್ತೆ, ಅಟ್ ಲೀಸ್ಟ್ ಸೆಪ್ಟೆಂಬರ್ ಎಂಡ್ ಅಷ್ಟರಲ್ಲಿ. ಬಟ್ ನಿಜಕ್ಕೂ ಎಲ್ಲಾ ಪೊಟೆನ್ಶಿಯಲ್ ಮತ್ತು ಪಕ್ಕಾ ಹೈಯೆಸ್ಟ್ ಗ್ರಾಸರ್ ಇದೇ ಆಗ್ಬೋದೇನೋ ಅನ್ನೋಂತಹ ಮತ್ತೊಂದು ಸಿನಿಮಾ ಇದೆ. ಬಟ್ ಅದನ್ನ ಕನ್ನಡ ಸಿನಿಮಾ ಅಂತ ಕರಿಬೇಕಾ, ಬಟ್ ಕನ್ನಡಿಗರು ತಯಾರು ಮಾಡಿರುವಂತಹ ಸಿನಿಮಾ ಅಂತ ಕರಿಬೇಕಾ ಅಂತ ಸ್ವಲ್ಪ ಗೊಂದಲ ಇದೆ. ಎಸ್, ನಾನು ಮಾತಾಡ್ತಿರೋದು ಸಲಾರ್ ಬಗ್ಗೆ. ಇದು ತೆಲುಗುವಲ್ಲಿ ಶೂಟ್ ಆಗಿದ್ರು ಎಲ್ಲಾ ಲ್ಯಾಂಗ್ವೇಜ್ ಗಳಲ್ಲೂ ಡಬ್ ಆಗುತ್ತೆ. ಅಂಡ್ ಇದು ಕರ್ನಾಟಕದಲ್ಲಿ ಹೈಯೆಸ್ಟ್ ಶೋಸ್ ಮತ್ತು ಬಿಗ್ ಟಿಕೆಟ್ ಸಿನಿಮಾ ಆಗುತ್ತೆ. ಸದ್ಯಕ್ಕೆ ಇದ್ರ ಬಗ್ಗೆ ಇರುವಂತಹ ಎಕ್ಸ್ಪೆಕ್ಟೇಷನ್ಸ್ಗೆ ಕರ್ನಾಟಕದಲ್ಲಿ 60 ರಿಂದ 70 ಕೋಟಿ ಕಲೆಕ್ಟ್ ಮಾಡಿದ್ರು ಅದು ಕಡಿಮೆನೆ ಅಂತ ಅನ್ಸುತ್ತೆ. ನೋಡೋಣ ಈ ಸಲ ಸಲಾರ, ಕಾಟೇರಾನ, ಗೋಸ್ಟಾ ಅಥವಾ ಸಪ್ತಸಾಗರದ ಆಚೆ ಎಲ್ಲೋನ ಅಂತ. ಆಕ್ಚುಲಿ ಮಾರ್ಟಿನ್ ಕೂಡ ಲಿಸ್ಟ್ಗೆ ಸೇರಿಸಬೇಕು, ಬಟ್ ನಾವು ಶೋರ್ ಇಲ್ಲ ಈ ವರ್ಷನೇ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಬಟ್ ಮಾರ್ಟಿನ್ಗೆ ಕೂಡ ಖಂಡಿತ ಪೊಟೆನ್ಶಿಯಲ್ ಇದೆ. ಆಗ್ಲೇ ಹೇಳಿದಾಗೆ ಎಲ್ಲವೂ ಮ್ಯಾಟರ್ ಆಗೋದು ಸಿನಿಮಾ ಎಷ್ಟು ಚೆನ್ನಾಗಿದೆ, ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತಾ, ವರ್ಡ್ ಆಫ್ ಮೌತ್ ಸ್ಟ್ರಾಂಗ್ ಆಗಿದೆಯಾ, ಎಷ್ಟು ಒಳ್ಳೆ ಕಂಟೆಂಟ್ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಆಗುತ್ತೆ. ನೋಡೋಣ ಜೈಲರ್ ಸಿನಿಮಾದ ರೆಕಾರ್ಡ್ ಅನ್ನ ಕನ್ನಡದ ಇನ್ನೊಂದು ಸಿನಿಮಾ ಬ್ರೇಕ್ ಮಾಡ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.